ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವತ್ತು ಏನು ವಿಶೇಷ ಅಂದರೆ ಸಂಡೇ ಸ್ಪೆಷಲ್. ಇವತ್ತು ನಮ್ಮ ಮನೇಲಿ ಎಲ್ಲರೂ ರಜದಲ್ಲಿದ್ದಾರೆ. ನನ್ನ ಮಕ್ಕಳಿಬ್ಬರು ರಜದಲ್ಲಿದ್ದಾರೆ, ನಮ್ಮ ಮನೆಯವರು ರಜದಲ್ಲಿದ್ದಾರೆ. ರಜದಲ್ಲಿದ್ರೇ ಏನೋ ಒಂಥರ ಖುಷಿ ನಮ್ಮ ಮನೇಲಿ. ಏನಾದರೂ ಒಂದು ರೆಸಿಪಿ, ಏನಾದರೂ ಒಂದು ಅವ್ರ ಜೊತೆ ಕಳೆಯೋ ಕ್ಷಣಗಳು, ಅವ್ರ ಜೊತೆಯಿಂದ ಪ್ರೀತಿಯಿಂದ ಇರೋದು, ಅದೇ ಒಂಥರ ಚೆಂದ ಅನಿಸುತ್ತೆ ಆ ರಜದಲ್ಲಿ. ನೋಡಿ ಫ್ರೆಂಡ್ಸ್, ಇವತ್ತು ರಜೆ ಸಿಕ್ಕಿದೆ. ಇವತ್ತು ಸ್ಪೆಷಲ್ ಏನಂದರೆ ಗೋಬಿ ಮಂಚೂರಿ ಮಾಡ್ತಿದ್ವಿ. ಗೋಬಿ ಮಂಚೂರಿ ರೆಸಿಪಿ ಮಾಡಬೇಕಾದ್ರೇ ಈ ಥರ ಸಣ್ಣದಾಗಿ ನನ್ನ ಮಗಳ ಹತ್ರ ಒಂದು ಜುಟ್ಟು ಹಾಕ್ಸ್ಕೊಂಡಷ್ಟೇ. ಅದು ಹಂಗೆ ಬಿದ್ದುಬಿಟ್ಟು ಕ್ಲಿಪ್ ಹಾಕ್ಕೊಂಡಿದ್ದೆ. ನನ್ನ ಮಗಳ ಹತ್ರನೇ ಹಾಕ್ಸ್ಕೋಬೇಕು ಅಂತ ಹಾಕ್ಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ತಾ ಇದ್ದಾರೆ ನನ್ನ ಮಗಳು, ದೊಡ್ಡ ಮಗಳು ಖುಷಿ. ನೋಡಿ ಫ್ರೆಂಡ್ಸ್, ಇವತ್ತು ಏನಂದರೆ ಗೋಬಿ ಮಂಚೂರಿ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಗೋಬಿ ಎಲ್ಲ ತುರಿತಿದ್ರು. 2 ಗೋಬಿ ತಗೊಂಡಿದ್ವಿ ನಾವು. 2 ಗೋಬಿ ಕಂಪ್ಲೀಟ್ ತುರಿದು ಕೊಟ್ಟರು ನನಗೆ. ಚೆನ್ನಾಗಿ ತುರಿತಾಯಿದ್ರು ಇಬ್ಬರು, ನನ್ನ ಮಗಳು ನಮ್ಮ ಮನೆಯವರು ಇಬ್ಬರು ಕುತ್ಕೊಂಡು ತುರಿತಾಯಿದ್ರು ಹಾಲಲ್ಲಿ. ಈ ಥರ ನೋಡಿ ಫ್ರೆಂಡ್ಸ್, ಯಾವ ಥರ ತುರಿತಿದ್ದಾರೆ. ನನ್ನ ಮನೆ ಇದ್ಬಿಟ್ರೆ ಪೂರ್ತಿ ಮನೆ ಕೆಲಸ, ನನ್ನ ಕೆಲಸ, ಪ್ರತಿಯೊಂದು ನನ್ನ ಮಕ್ಕಳ ಕೆಲಸ ಅರ್ಧ ಮುಕ್ಕಾಲು ಭಾಗ ಕೆಲಸ ಮುಗ್ದೋಗ್ಬಿಡುತ್ತೆ ನಮ್ಮ ಮನೇಲಿ ಇದ್ಬಿಟ್ರೆ. ಅಷ್ಟು ಸಹಾಯ ಮಾಡಿಕೊಡ್ತಾರೆ. ತುಂಬ ಥ್ಯಾಂಕ್ ಯು ರೀ, ಈ ಥರ ನನಗೆ ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ. ಎಲ್ಲರೂ ಮನೇಲಿ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸಹಾಯ ಮಾಡಿಕೊಟ್ರೆ ಚೆನ್ನಾಗೆ. ನಮ್ಮ ಮನೇಲಿ ಮಾತ್ರ ನಾನು ಹೇಳ್ದೇ ನಮ್ಮ ಮನೇಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ನನಗೆ ಅಷ್ಟೇ ತೃಪ್ತಿ. ನಮ್ಮ ಮನೆಯವ್ರ ಹತ್ರ ನನ್ನ ಕೆಲಸ ಮಾಡೋಕ್ಕೆ ಇಷ್ಟಪಡಿಸಲ್ಲ, ಆದರೂ ನಮ್ಮ ಮನೆಯವರಿಗೆ ಏನೋ ಒಂಥರ ನನ್ನ ಮನೆಯವ್ರಿಗೆ ಸ್ವಲ್ಪ ಮಾಡಿಕೊಡ್ಬೇಕಲ್ಲ ಅಂತ ಮಾಡಿಕೊಡ್ತಾರೆ. ಈ ಥರ ಗೋಬಿ ಎಲ್ಲ ತುರಿದಿದ್ರಾ, ಅದು ತುರಿದಿರೋದಕ್ಕೆಲ್ಲ ಕಾರ್ನ್ಫ್ಲವರು, ಮೈದಾ, ಅದಕ್ಕೆ 2 ಗೋಬಿ ಜಾಸ್ತಿ ಮಾಡಿದ್ದೆ ನಾನು. ಸ್ವಲ್ಪ ರಜದಲ್ಲಿದ್ವಲ್ಲ, ಈ ಉಳಿದ್ರೆ ಬೆಳಿಗ್ಗೆ ಮಾಡಿಕೊಡೋಣ ಅವರಿಗೆ ಅಂತಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಬಾಕ್ಸಲ್ಲಿ ಇಟ್ಕೊಂಡು ಬೆಳಿಗ್ಗೆ ಸ್ವಲ್ಪ ಮಾಡಿಕೊಡೋಣ ಅಂತ. ಆ ಥರ ಇಟ್ಟರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿದೇ ಚೆನ್ನಾಗಿ. ಉಳಿದ್ರೆ ಮಾಡೋಣ ಅಂತ ಸ್ವಲ್ಪ ಮಾಡಿದ್ದೀನಿ ಎಕ್ಸ್ಟ್ರಾ. ಇದು ಗೋಬಿ ರೈಸು ಸ್ವಲ್ಪ ಅದು ಮಾಡೋಕ್ಕೆ ಬರುತ್ತೆ ಅಂತಂದು ಸ್ವಲ್ಪ ಜಾಸ್ತಿನೇ ಕಲ್ಸ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನಿಲ್ಲ, ಕಾರ್ನ್ಫ್ಲವರು, ಮೈದಾ ಮತ್ತು ಖಾರದ ಪುಡಿ, ಉಪ್ಪು, ಇಷ್ಟೇ. ಇದಕ್ಕೆ 4 ಐಟಮ್ ಹಾಕ್ಬಿಟ್ರೆ ಗೋಬಿ ರೆಡಿ. ನೋಡಿ ಫ್ರೆಂಡ್ಸ್, ಈ ಥರ ಕಲಸಿ ಒಂದು 15 ನಿಮಿಷ ಇಡಬೇಕು. ಇಟ್ಟು ಎಣ್ಣೆ ಕಾಸಿ ಒಂದು 15 ನಿಮಿಷ ಬಿಟ್ಟು ಆದಮೇಲೆ ಎಣ್ಣೆ ಕಾಸಿ ಎಣ್ಣೆಗೆ ಹಾಕ್ಬೇಕಿದು. ಎಣ್ಣೆ ಕರೆದು ಚೆನ್ನಾಗೆ ಎಣ್ಣೆಲಿ ಕರಿಬೇಕು. ಈ ಥರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಎಣ್ಣೆಲಿ ಕರಿತಾ ಇದ್ದೀನಿ. ಈ ಥರ ಈ ಕಲರ್ ಬರಬೇಕು. ಸ್ವಲ್ಪ ಚೆನ್ನಾಗಿ ಗೊತ್ತಲ್ಲ ನಾವು ಹೆಂಗೆ ಬೋಂಡ ಮಾಡ್ತೀವೋ ಸೇಮ್ ಅದೇ ಥರನೇ. ಅದೇನು ಗೋಬಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಗೋಬಿ ಥರ ಮಾಡಿ ಹಾಕ್ತೀವಿ ಅಷ್ಟೇ, ಅದರಲ್ಲೇನಿಲ್ಲ. ಎಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಶೆಲ್ಫ್ ಮೇಲೆ ಕೂತ್ಕೊಂಡು ಗೋಬಿ ಕರಿತಾ ಇದ್ದಾರೆ ಫ್ರೆಂಡ್ಸ್. ನಮ್ಮಮ್ಮ ಮತ್ತೇನು ಗೊತ್ತಾ ಫ್ರೆಂಡ್ಸ್, ಬಾಣಲಿ ಇಟ್ಟು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಉರಿಯೋವರೆಗೂ ಅದ್ರ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಆಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಸೋಯಾ ಸಾಸು, ಚಿಲ್ಲಿ ಸಾಸು, ಆನಿಯನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿದು ಅದಕ್ಕೆ ಗೋಬಿ ಹಾಕಿ ಚೆನ್ನಾಗಿ ಗೂರಾಡಿ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಆಮೇಲೆ ಆನಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರಿದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಈ ಥರ ಹುರಿದಾದ್ಮೇಲೆ ಈ ಥರ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಹುರಿದಾದ್ಮೇಲೆ ಲಾಸ್ಟಿಗೆ ಗೋಬಿ ಹಾಕಿ ಚೆನ್ನಾಗಿ ಮಾಡಬೇಕು. ಮಾಮೂಲಿ ಒಂದೆರಡು ಸಲ ಮಾಡಿದರೆ ಸಾಕು, ಆಮೇಲೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಹೇಳೋದೇ ಬೇಡ, ನೋಡೋದೇ ಬೇಡ, ಕೇಳೋದು ಬೇಡ, ಅಷ್ಟು ಚೆನ್ನಾಗಿ ಮಾಡ್ತೀವಿ ನಾವು. ಅಷ್ಟು ಟೇಸ್ಟಿಯಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ತಿಂದುಬಿಟ್ರೆ ಆಹಾ, ಅದ್ರ ಚೆಂದನೇ ಒಂಥರ, ಅದ್ರ ರುಚಿನೇ ಬೇರೆ, ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಸೋಯಾ ಸಾಸು 20 ರೂಪಾಯಿಗೊಂದು ಸಿಗುತ್ತೆ. ದೊಡ್ಡದು ತಂದ್ಕೊಂಡ್ರೆ ಆಗುತ್ತೆ, ಅದೇನು ಮನೆಯೊಳಗೆ ಇಟ್ಕೊಂಡ್ರೆ ಎಲ್ಲೂ ಹೋಗಲ್ಲ. ದೊಡ್ಡದಿತ್ತು ಸೋಯಾ ಸಾಸು, ಚಿಲ್ಲಿ ಸಾಸು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಮಾಡಬೇಕು, ಎಲ್ಲ ಇರೋದ್ರಲ್ಲಿ ಸ್ವಲ್ಪ ಮಾಡಬೇಕು ಅಂತಂದು ತಂದು ಹೊರಗಡೆಯಿಂದ ತಂದಿದ್ದಾರೆ ನನ್ನ ಮಕ್ಕಳೇ. ಹೋಗಿ ಎಲ್ಲ ಅಂಗಡಿಯಲ್ಲಿ ತಂದು ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅವರಿಗೆ ಏನೋ ಒಂಥರ, ಅವರಿಗೆ ಗೋಬಿ ಮಾಡ್ತಾಯಿದ್ದೀನಿ ಅಂದರೆ ಏನೋ ಒಂಥರ ಅವ್ರ ಬಾಯಲ್ಲಿ ರುಚಿ, ಆ ನೀರು ಎಲ್ಲ ಬರ್ತಿರುತ್ತೆ. ನಾನು ಮಾಡಿಕೊಟ್ಟಾಗಲೇ ಅದೊಂಥರ ಟೇಸ್ಟ್ ಅವರಿಗೆ ಚೆನ್ನಾಗಿರುತ್ತೆ. ಇವತ್ತು ಮಾತ್ರ ಫುಲ್ಲು ಖುಷಿಯಾಗಿ ಸಂತೋಷವಾಗಿ ತಿಂದರು, ಭಾಳ ಚೆನ್ನಾಗಿತ್ತು. ಮತ್ತು ಇದು ಮಾಡಿದ ಮೇಲೆ ನಮ್ಮ ಮನೆಯವರು ಗೋಬಿ ರೈಸ್ ಮಾಡಿದರು, ಅದು ಭಾಳ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.